ಮುದ್ದು ಮಹಾಲಕ್ಷ್ಮಿಯರನ್ನ ಮನೆ ಸೇರಿಸಿದ ರಾಜ್ಯ ಮಹಿಳಾ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಬಿಸಾಡಿಹಳ್ಳಿ ಕಾಡುಗೊಲ್ಲರ ಹಟ್ಟಿಯನ್ನ ದತ್ತು ಪಡೆದ ಮಹಿಳಾ ರಾಜ್ಯಾಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಮೂಢನಂಬಿಕೆಗೆ ಮಾರು ಹೋಗಿದ್ದ ಕಾಡುಗೊಲ್ಲರು. ಚಳಿಗಾಲ ಮಳೆಯನ್ನದೇ ಬಾಣಂತಿ ಮಗುವನ್ನೇ ಹೊರ ಇಟ್ಟಿದ್ದ ಕಾಡುಗೊಲ್ಲ ಸಮುದಾಯ. ಕಾಡುಗೊಲ್ಲ ಬಾಣಂತಿ ಮಹಿಳೆಯರ ಪಾಲಿಗೆ ಶ್ರೀಕೃಷ್ಣನ ರೂಪದಲ್ಲಿ ಕಂಡ ಮಹಿಳಾ ಆಯೋಗ ರಾಜ್ಯ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ. ಕಾಡುಗೊಲ್ಲ ಮೂಢನಂಬಿಕೆಗೆ ಬಾಣಂತಿ ಮಹಿಳೆಯರು ಹಾಗೂ ಪುಟ್ಟ ಕಂದಮ್ಮಗಳ ಪರದಾಟವಾಗಿತ್ತು. ಅದನ್ನು ಗಮನಿಸಿದ ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ತಕ್ಷಣ ಗ್ರಾಮಕ್ಕೆ ಭೇಟಿ ನೀಡಿ ಗ್ರಾಮಸ್ಥರಿಗೆ ಹಾಗೂ ಆ ಕುಟುಂಬಗಳ ಮನವೊಲಿಸಿ ಮೂಢನಂಬಿಕೆಗಳ ಬಗ್ಗೆ ಅರಿವನ್ನ ಮೂಡಿಸಿದರು. ಕಂದಮ್ಮಗಳಿಗೆ ಹೊಸ ಬಟ್ಟೆಗಳನ್ನು ತೊಡಿಸಿ 3 ಜನ ಬಾಣಂತಿಯರು ಹಾಗೂ ಮಕ್ಕಳನ್ನ ಅವರವರ ಮನೆಗಳಿಗೆ ತಾವೇ ತೆರಳಿ ಮನೆಗೆ ಸೇರಿಸಿದರು. ಮನೆ ಸೇರಿದ ಬಾಣಂತಿಯರು ತಮಗೆ ನೆರವು ಮಾಡಿಕೊಟ್ಟ ನಾಗಲಕ್ಷ್ಮಿ ಚೌಧರಿಯವರ ಹೆಸರನ್ನ ತಮ್ಮ ಮಗುವಿಗೆ ನಾಮಕರಣ ಮಾಡಿ ಸಿಹಿ ಹಂಚಿ ಸಂಭ್ರಮಿಸಿದರು. ಈ ಹಿಂದೆ ಭೇಟಿ ಕೊಟ್ಟ ಸಂದರ್ಭದಲ್ಲಿಯೂ ಸಹ 2 ಮನೆಗಳ ಚಾವಣಿಗಳು ಸೋರುತ್ತಿದ್ದುದನ್ನು ಕಂಡು ತಕ್ಷಣ ಗ್ರಾಮ ಪಂಚಾಯಿತಿಯ ನೆರವಿನಿಂದ ಮನೆಗಳಿಗೆ ಶೀಟಿನ ವ್ಯವಸ್ಥೆ ಮಾಡಿದರು. ತಾಲೂಕಿನ ದಂಡಾಧಿಕಾರಿ ಮಂಜುನಾಥ್ ಮಗು ಹಾಗೂ ಬಾಣಂತಿಗೆ ಅವಶ್ಯಕತೆ ಇರುವ ವಸ್ತುಗಳನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇದಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ ಮಹಿಳಾ ಆಯೋಗದ ಅಧ್ಯಕ್ಷ ನಾಗಲಕ್ಷ್ಮಿ ಮುಂದಿನ ದಿನಗಳಲ್ಲಿ ತಾಲೂಕಿನಲ್ಲಿರುವ ಎಲ್ಲ ಕಾಡುಗೊಲ್ಲರ ಹಟ್ಟಿಗಳಲ್ಲಿ ಗ್ರಾಮಗಳಲ್ಲಿ ಯಾವುದೇ ಮೂಢನಂಬಿಕೆಗಳು ಇರಬಾರದು, ಯಾವುದೇ ಮಕ್ಕಳು ವಿದ್ಯಾಭ್ಯಾಸದಿಂದ ವಂಚಿತರಾಗಬಾರದು, ಗ್ರಾಮಸ್ಥರು ಮೂಢನಂಬಿಕೆಯಿಂದ ಹೊರಬರಬೇಕು, ಹೆಣ್ಣು ಮಕ್ಕಳು ಮನೆಯಲ್ಲಿ ಈ ಮೂಢನಂಬಿಕೆಯನ್ನು ಆಚರಿಸಬಾರದು ಎಂದು ತಿಳಿಸಿದರು. ತೋವಿನಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ 7 ಕಾಡುಗೊಲ್ಲರ ಹಟ್ಟಿಗಳು, ಕೊರಟಗೆರೆ ತಾಲೂಕಿನಲ್ಲಿ 49 ಕಾಡುಗೊಲ್ಲರ ಗ್ರಾಮಗಳಿವೆ. ಎಲ್ಲ ಗ್ರಾಮಗಳಲ್ಲೂ ಮೂಢನಂಬಿಕೆ ಮುಂದುವರಿಯುತ್ತಿದೆ. ಮಾನ್ಯ ಗೃಹ ಸಚಿವರು, ತುಮಕೂರು ಉಸ್ತುವಾರಿ ಸಚಿವರು, ಕೊರಟಗೆರೆ ತಾಲೂಕಿನ ಶಾಸಕರಾದ ಡಾಕ್ಟರ್ ಜಿ ಪರಮೇಶ್ವರ್ ಬಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆಯೇ ಎನ್ನುವುದನ್ನು ಸದ್ಯ ಕಾದು ನೋಡಬೇಕಾಗಿದೆ. ನಾನು ಗಿರಿಜಮ್ಮ, ತೋವಿನಕೆರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು. ನಾನು ಕೂಡ ಕಾಡುಗೊಲ್ಲ ಸಮುದಾಯಕ್ಕೆ ಸೇರಿದಂಥ ಹೆಣ್ಮಗಳು. ಏನು ಕೆಲವು ಹಿಂದಿನ ಸುಮಾರು ವರ್ಷಗಳಿಂದ ಎಲ್ಲ ಗೊಲ್ದರಟ್ಟಿಲು ಸುಮಾರು ಸರ ಅರಿವು ಮೂಡಿಸೋಂಥ ಕಾರ್ಯಕ್ರಮನ ಮಾಡಿಸಿದ್ದೀವಿ. ಎಷ್ಟೇ ಅರಿವು ಮೂಡಿಸಿದ್ರು ನಮ್ಮ ಜನಾಂಗ ಸ್ವಲ್ಪ ಬದಲಾವಣೆ ಆಗೋದು ತುಂಬ ಕಷ್ಟ ಇತ್ತು. ಇವಾಗೇನು ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಬಂದು ಏನು ಈ ಬಿಸಾಡಿಹಳ್ಳಿಯಲ್ಲಿ ಸ್ವಲ್ಪ ಬಿಸಾಡಿ ಹಳ್ಳಿ ಗೊಲ್ದರಟ್ಟಿಗೆ ಮಹಿಳಾ ಆಯೋಗದಿಂದ ನಾಗಲಕ್ಷ್ಮಿ ಮೇಡಮ್ ಮತ್ತೆ ಇನ್ನು ಎಲ್ಲ ಇಲಾಖೆ ಅಧಿಕಾರಿಗಳು, ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳು ಎಲ್ಲರೂ ಬಂದು ಆ 3 ಬಾಣಂತಿಯರಿಗೆ ಅರಿವು ಮೂಡಿಸಿ ಮನೆಗೆ ಸೇರಿಸಿದ್ದಾರೆ. ನಾವು ಪಂಚಾಯತಿ ಕಡೆಯಿಂದ ಈ ಗ್ರಾಮಕ್ಕೆ ಆಗಲಿ ಬೇರೆ ಗ್ರಾಮ ಯಾವ ಗ್ರಾಮದಲ್ಲೇ ಆಗಲಿ ನಮ್ಮ ಕೈಲಿ ಎಷ್ಟು ಸಹಾಯ ಮಾಡಬೇಕಾಗುತ್ತೋ ಅಷ್ಟು ಸಹಾಯನೂ ಮಾಡಿದ್ದೀವಿ. ಒಂದು ಬೀದಿ ದೀಪದಾಗಲಿ ಚರಂಡಿದಾಗಲಿ ಇವಾಗ 3 ಮನೆಗಳು ಸೋರ್ತಿತ್ತು. ಪಂಚಾಯತಿ ಕಡೆಯಿಂದನೇ ಎಲ್ಲ ಶೀಟ್ ಎಲ್ಲ ಹಾಕ್ಸಿ ಕೆಲಸಗಳು ಮಾಡಿದ್ದೀವಿ. ಮೇಡಮ್, ಈ ಗ್ರಾಮದಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಸಮಸ್ಯೆ ಇದೆ ಮೇಡಮ್. ನೀವು ಕೂಡ ಅದೇ ಕುಟುಂಬ ಇದಾಗಿ ಇಷ್ಟೊಂದು ಮೂಲಭೂತ ಸೌಕರ್ಯ ಸಮಸ್ಯೆ ಆಗಿರೋದಕ್ಕೆ ಏನ್ ಕಾರಣ ಮೇಡಮ್? ಏನಾದ್ರು ಅನುದಾನಗಳ ಕೊರತೆ ಇದೆಯಾ? ಅನುದಾನಗಳ ಕೊರತೆ ಇರ್ಬೋದಾಗ್ಲಿ ಅಥವಾ ಗಮನಕ್ಕೆ ಬರೆದಿದ್ದೊಂದು ಕೊರತೆ ಇರುತ್ತೆ. ಇವಾಗೆಲ್ಲ ಏನು ಎಷ್ಟು ನಮ್ ಗಮನಕ್ಕೆ ಏನೆಲ್ಲ ಬಂದಿದೆ ಅದ್ರ ಬಗ್ಗೆ ಎಲ್ಲಾನ ಯೋಜನೆ ತಯಾರಿಸಿದ್ದಾರೆ. ಯೋಜನೆ ಆಗಿದೆ, ಇದು ಬೇಗ ಆಗುತ್ತೆ, ಬಗೆಹರಿಯುತ್ತೆ ಆಗುತ್ತೆ ಸರ್, ಬೇಗ ಆಗುತ್ತೆ. ವೋಟ್ ಹಾಕಿದೀವಿ, 98% ನಾವು ವೋಟ್ ಹಾಕಿದೀವಿ ಸರ್ ಅವ್ರಿಗೆ. ಕಾಡುಗೊಲ್ಲ ಜನಾಂಗ ತಾವು ಮಧುಗಿರಿಲಿ ಇದ್ದಾಗಿಂದ, ತುಮಕೂರು ಕೊರಟಗೆರೆಗೆ ಬಂದಾಗಿಂದ ಎಲ್ಲಾ ಕಡೆ ನಿಮಗೆ ಸಪೋರ್ಟ್ ಮಾಡಿದ್ರೆ ನಮ್ಮನ್ನು ಯಾಕೆ ನಾವು ಈ ತರ ಈ ಪರಿಸ್ಥಿತಿಗೆ ದುಡ್ತಿದ್ರೆ ನಮ್ಮನ್ನು ನೋಡಲ್ಲ, ಮಾತಾಡ್ಸಲ್ಲ. ನಾವು ಇನ್ನೂ ಮುಂದುವರೆದು ನಾವೊಂದು ಪತ್ರ ಕೊಟ್ವಾ, ಮುಖ ನೋಡಲ್ಲ, ಹಿಂದಗಡೆಯಿಂದ ಇಸ್ಕೊಳ್ತಾರೆ, ಯಾರಿಗೂ ಕೊಡ್ತಾರೆ. ನಾನೇ ಉದಾಹರಣೆಗೆ ಸರ್, ತುಮಕೂರಿನಲ್ಲಿ ಗ್ಲಾಸ್ ಹೌಸ್ ಅಲ್ಲಿ ಒಂದು ಕಾರ್ಯಕ್ರಮ ನಡೀತಿತ್ತು ಸರ್. ಗ್ಲಾಸ್ ಹೌಸ್ ಅಲ್ಲಿ ಹೋಗ್ಬಿಟ್ಟು ನಾನು ಒಂದು ಪತ್ರ ಕೊಟ್ಟೆ. ಒಂದು ಪತ್ರ ಕೊಟ್ಟಾಗ ಅವರು ನಮ್ಮನ್ನು ನೋಡ್ಲಿಲ್ಲ ಸರ್, ಹಿಂದಕ್ಕೆ ಇಸ್ಕೊಂಡ್ರು. ಯಾರೋ ಚಂದ್ರಶೇಖರ್ ಅಂತ PA ಕೊಟ್ರು. ಆ ಪತ್ರ ಏನಾಯ್ತು ಅಂತಾನೆ ಗೊತ್ತಿಲ್ಲ. ಮೂಲಭೂತ ಸಮಸ್ಯೆಗಳಿಗೆ ಇಂಥವ್ರು ಬಂದು ನಮ್ಮನ್ನು ಕೇಳ್ತಾರೆ, ಓದಿದ್ದೀರಾ, ಏನೋ ಮಾಡಿದೀರಾ, ನೀವು ಅಲ್ಲಿದ್ದೀರಾ ತುಮಕೂರ್ಲಿ, ಹೋಗಿ ಏನೋ ಮಾಡಿ ಅಂತ ಕೇಳ್ತಾರೆ. ನಾವ್ ಎಲ್ಲಿಗೆ ಹೋಗೋಣ ಸರ್? ಸರ್ ನಾನು ದಯವಿಟ್ಟು ಕೈ ಮುಗಿದು ನಾನು ಕೇಳ್ಕೊಂಡು, ನಾನು ಇದೇ ಗ್ರಾಮದ ಸರ್. ಎಷ್ಟು ಮನೆಗಳಿದೆ ಸರ್ ಇಲ್ಲಿ ನೋಡಿ ಸರ್, ನಮ್ದು 40 ಮನೆಗಳಿದೆ ಸರ್. ಈಗ ವಿಂಗಡಣೆ ಆಗಿ ಎಲ್ಲ ಸೇರಿ 46 ಮನೆ ಆಗಿದೆ. 46 ಮನೆಯಲ್ಲಿ ಒಂದು 20 ಮನೆ ಇರ್ಬೋದು ಸರ್. ಸೋರ್ದಂಗೆ ಇರೋಂತ 20 ಮನೆ ಇರ್ಬೋದು. 26 ಮನೆಗಳು ಸೋರ್ತವೆ ಸರ್. ಅದನ್ನ ನಾವು ಕೇಳೋದೇನು, ನಿಮ್ ಕೈಲಿ ನಿಮ್ಮ ಅನುದಾನದಲ್ಲಿ ತಾವು ಹೋಮ್ ಮಿನಿಸ್ಟರ್ ಇದ್ದೀರಾ, ಮಾಡ್ಕೊಡಿ. ತಮ್ಮನ್ನ ಯಾವತ್ತೂ ಕೈ ಬಿಟ್ಟಿಲ್ಲ ನಮ್ಮ ಜನಾಂಗ. ತಾವು ಮುಖ್ಯಮಂತ್ರಿಗಳಾಗ್ಲಿ ಅಂತ ಅದೇ ನಾವು ಎಲ್ಲರೂ ಪ್ರಾರ್ಥನೆ ಮಾಡ್ತಾರೆ ದೇವರಲ್ಲಿ.
ಸೊ ನಾವೇನ್ ಕೇಳ್ತಾ ಇರೋದು, ನಮ್ಮ ಮೂಲಭೂತ ಸೌಕರ್ಯ ಕೊಡಿ, ನಮ್ಮನ್ನ ವಿದ್ಯಾಭ್ಯಾಸಕ್ಕೆ ಅವಕಾಶ ಮಾಡಿಕೊಡಿ, ಒಳ್ಳೆ ವಿದ್ಯಾಭ್ಯಾಸ ಕೊಡಿ, ಮೂಲಭೂತ ಸೌಕರ್ಯ ಕೊಡಿ. ಆಮೇಲೆ ಪರಿಶಿಷ್ಟ ಜನಾಂಗಕ್ಕೆ ನಮ್ದು ಒಂದು ಫೈಲ್ ಇದೆ ಅಲ್ಲಿ. ತಾವು ವಿಧಾನಸಭೆನಲ್ಲಿ ಒಂದು ದಿನ ಮಾತಾಡಿಲ್ಲ ಸರ್. ವಿಧಾನಸಭೆಯಲ್ಲಿ ಕಾಡುಗೋಲರಿಗೆ ನಿಜವಾಗ್ಲೂ ಮೂಲಭೂತ ಸೌಕರ್ಯಗಳಿಲ್ಲ, ಎಷ್ಟಿಗೆ ಸೇರಿಸಬೇಕಾಗಿದೆ ಅನ್ನೋದನ್ನ ಒಂದು ದಿನ ವಾಯ್ಸ್ ಮಾಡಿಲ್ಲ ಸರ್. ಅದಕ್ಕೆ ದಯವಿಟ್ಟು ನಾವು ಇದನ್ನ ಮಾಡಿ ಇಂಥ ಸಮಸ್ಯೆಗಳಿಂದ ಇನ್ನು ಮುಕ್ತಿ ಕಾಣಿಸಿ ಅಂತೇಳಿ ನಾವು ಕೈ ಮುಗಿದು ಕೇಳ್ಕೊಂತೀವಿ. ರಕ್ಷಿತಾ, ನಮ್ಮ ಮನೆ ಸೋರೋದ್ರಿಂದ ನಾವು ಅಲ್ಲಿ ರೂಮಲ್ಲಿದ್ದು, ಈಗ ನಮ್ಮ ಮನೆಗೆ ಗ್ರಾಮ ಪಂಚಾಯತಿಯಿಂದ ಸೀಟೆಲ್ಲ ಹಾಕ್ಸಿ ನಮ್ಮ ಮನೆ ರೆಡಿ ಮಾಡಿ ಒಳಗೆ ಬಿಟ್ಟವ್ರೆ. ಈಗೇನೋ ತೊಂದರೆ ಇಲ್ಲ. ಮೊದ್ಲು ಅಂದ್ರೆ ಎಷ್ಟು ದಿನ ಆಯ್ತಪ್ಪ ಅಲ್ಲಿಗೆ ಹೋಗಿ? ಏನ್ ಡೆಲಿವರಿ ಆದ ತಕ್ಷಣ ಅಲ್ಲಿಗೆ ಹೋಗಿದ್ದ? ಏನಾಗಿತ್ತು? ಡೆಲಿವರಿ ಆದ ತಕ್ಷಣ ಹೋಗಿದ್ದು 2 ತಿಂಗಳಿತ್ತು ರೂಮಲ್ಲಿ. ಈಗ ಎಲ್ಲ ರೆಡಿ ಮಾಡಿ ಮನೆಗೆ ಬಿಟ್ಟವ್ರೆ. ಏನು ತೊಂದರೆ ಇಲ್ಲ. ಮೇಡಮ್ ಅವರು ಎಲ್ಲ ಚೆನ್ನಾಗಿ ರೆಡಿ ಮಾಡಿ ಮನೆಗೆ ಬಿಟ್ಟರು. ನಮ್ಮೂರಲ್ಲಿ ಡೆಲಿವರಿ ಆದರು, ಡೇಟ್ ಆದರು ಎಲ್ಲ ಹೊರಗಡೆ ಇರ್ತಿದ್ರು. ನಾಗಲಕ್ಷ್ಮಿ ಮೇಡಮ್ ಅವ್ರು ಬಂದು ಅದನ್ನೆಲ್ಲ ಮೂಢನಂಬಿಕೆನ ಅರಿವು ಮಾಡಿ ಎಲ್ಲ ಒಳಗೆ ಬಿಟ್ಟು ಹೋದವ್ರೆ. ನಾವು ಮೇಡಮ್ ಅವ್ರಿಗೆ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀವಿ. ನಮಸ್ಕಾರ. ಈಗಿನ ನಾವು ಕೊರಟಗೆರೆ ತಾಲೂಕು ಗ್ರಾಮ ಪಂಚಾಯಿತಿಯ ಬೀಸಾಡಿಹಳ್ಳಿ ಏನು ನಾವು ವಿಶೇಷವಾಗಿ ಇಲ್ಲಿ ನಮ್ಮ ಗೊಲ್ಲ ಸಮುದಾಯದ ಜನರು ಹೆಚ್ಚಿರ್ತಕ್ಕಂಥ ಬೀಸಾಡಿಹಳ್ಳಿಯಲ್ಲಿ ರಾಜ್ಯದ ಮಹಿಳಾ ಆಯೋಗದ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಈಗಿನ ಬಂದು ಗ್ರಾಮದಲ್ಲಿ ಒಂದು ಏನು ವಿಶೇಷ ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ನಾವು ನೋಡಿದ್ವಿ. ಇದರ ಹಿನ್ನೆಲೆ ಏನು ಅಂತಂದರೆ, ನಾವು ಈ ಹಿಂದೆ ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಬಾಣಂತಿ ಹಾಗೂ ಬಾಣಂತಿ ಆದ ನಂತರ ಮಗು ಜನಿಸಿದ ಈಗಷ್ಟೇ ಜನಿಸಿದ ಮಗು ಮಕ್ಕಳನ್ನ ಇಬ್ಬರನ್ನೂ ಕೂಡ ಮನೆಯಿಂದ ಹೊರಗಡೆ ಇಡುವಂಥ ಒಂದು ಮೂಢ ಆಚರಣೆ ಇತ್ತು. ಅದು ರಾಷ್ಟ್ರೀಯ ಮಹಿಳಾ ಆಯೋಗದ ಒಂದು ಸುದ್ದಿಯಿಂದ ನಮ್ಮೆಲ್ಲರ ಗಮನಕ್ಕೆ ಬಂದ ನಂತರ ಈ ಹಿಂದೆನೂ ಕೂಡ ಇಂಥದ್ದನ್ನ ಆಚರಣೆಯನ್ನು ತಡೆಗಟ್ಟೋಕ್ಕೋಸ್ಕರ ಎಲ್ಲ ಒಂದು ಅರಿವು ಮೂಡಿಸುವಂಥ ಕಾರ್ಯಕ್ರಮ ಮಾಡಲಾಗಿದ್ದರೂ ಕೂಡ ಜನರು ಅವರವರ ಒಂದು ಆಚರಣೆ ಅಥವಾ ಪದ್ಧತಿಯಿಂದಾಗಿ ಕೃಷ್ಣ ಕುಟೀರ ಅಂತೇಳಿ ಇಲ್ಲಿ ಗ್ರಾಮದಲ್ಲಿ ಇರ್ತಕ್ಕಂಥ ಒಂದು ಪ್ರತ್ಯೇಕ ಕೊಠಡಿಗಳಲ್ಲಿ ಅವರು ಹೋಗಿ ಬಾಣಂತಿ ಹಾಗೂ ಮಗುವಿನ ಇಡ್ತಾ ಇದ್ರು. ಆ ಒಂದು ಪದ್ಧತಿಯನ್ನು ನಾವು ನಿಲ್ಲಿಸಬೇಕು ಅಂತ ಕೇಳಿದಾಗ ಅವತ್ತಿನ ಪರಿಸ್ಥಿತಿಲಿ ಅವರೆಲ್ಲ ಒಪ್ಪಿದಾಗಲೂ ಕೂಡ ನಾವು ರಕ್ಷಿತಾ ಅನ್ನೋ ಒಬ್ಬ ಬಾಣಂತಿ ಹಾಗೂ ಶಿವಮ್ಮ ಅಂತ ಅನ್ನೋ ಬಾಣಂತಿ ಹಾಗೂ ಶಾರದಾ ಅಂತೇಳಿ 3 ಬಾಣಂತಿಯರು ಒಪ್ಪಿದ್ರು ಕೂಡ ನಾವು ಅವ್ರ ಮನೆಯನ್ನ ಪರಿಶೀಲಿಸಿದಾಗ ಅವಾಗ ಮಳೆ ಈಗ ಮಳೆಗಾಲ ಇರೋದ್ರಿಂದ ಮನೆಗಳು ಒಂದು ಸ್ವಲ್ಪ ಸೋರುವಂತ ಪರಿಸ್ಥಿತಿಯಲ್ಲಿದ್ವು. ಆದ್ರಿಂದ ನಾವು ವಿಶೇಷ ಒಂದು ಕಾಳಜಿ ವಹಿಸಿ ಸರ್ಕಾರದ ವತಿಯಿಂದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆ ಮನೆಗಳನ್ನ ದುರಸ್ತುಪಡಿಸಿ ಸರಿಪಡಿಸಿ ಈ ಮನೆಗಳು ಅವರು ಸ್ವಂತ ಖರ್ಚಿನಲ್ಲಿ ಹಾಗೂ ಸರ್ಕಾರದ ಒಂದು ಸಹಾಯದಿಂದ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಂಡಿದ್ದಾರೆ. ಅವ್ರಿಗೂ ಕೂಡ ನಮ್ಮ ತಾಲೂಕು ಆಡಳಿತದಿಂದ ವೈಯಕ್ತಿಕವಾಗಿ ನಾನು ಮೂವರಿಗೂ ಕೂಡ ಕಾಟ್, ಬೆಡ್ ಮತ್ತೆ ತೊಟ್ಲನ್ನ ಕೊಡಿಸಿ ಇವತ್ತೊಂದು ಅವ್ರನ್ನ ಮನೆಗೆ ಕರ್ಕೊಂಡೋಗಿ ಬಿಡುವಂತ ಒಂದು ಕಾರ್ಯವನ್ನು ಮಾಡಿದ್ವಿ. ಅದರಿಂದ ಗ್ರಾಮಸ್ಥರೆಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಆ ಒಂದು ಪದ್ಧತಿ ಅವ್ರಿಗೆ ಗೊತ್ತಿಲ್ಲದೇನೋ ಗೊತ್ತೋ ಮಾಡ್ತಾ ಇದ್ರು. ಅದನ್ನ ಇವತ್ತಿಗೆ ಇತಿ ಆಡ್ತೀವಿ, ಇನ್ನು ಮುಂದೆ ನಾವು ಮಾಡಲ್ಲ ಅಂತೇಳಿ ನಮ್ಮೆಲ್ಲರಿಗೂ ಹಾಗೂ ಸರ್ಕಾರಕ್ಕೂ ಕೂಡ ಭರವಸೆಯನ್ನು ಕೊಟ್ಟಿದ್ದಾರೆ. ಈ ಮೂಲಕ ನನ್ನ ಪ್ರತಿಯೊಂದು ಗೋಲ್ರಟ್ಟಿ ಆಗಿರ್ಬೋದು, ಪ್ರತಿಯೊಂದು ಹಟ್ಟಿಗಳಲ್ಲಿ ಏನು ಪದ್ಧತಿ ಇದೆ ಇಂಥ ಪದ್ಧತಿಯನ್ನು ದಯವಿಟ್ಟು ನಿಲ್ಲಿಸಬೇಕು. ಯಾಕಂದ್ರೆ ಇಂಥ ಒಂದು ಪದ್ಧತಿಯಿಂದ ಮಗುವಿನ ಆರೋಗ್ಯ ಮೇಲೆ ಆಗಿರ್ಬೋದು, ಬಾಣಂತಿಯರ ಆರೋಗ್ಯ ಮೇಲೆ ದುಷ್ಪರಿಣಾಮಗಳಾಗುವಂಥ ಪರಿಸ್ಥಿತಿಯನ್ನು ನಾವು ನೋಡಬೇಕಾಗತ್ತೆ, ಎದುರಿಸಬೇಕಾಗತ್ತೆ. ಆದ್ದರಿಂದ ಈ ಒಂದು ಪದ್ಧತಿಯನ್ನು ಇಲ್ಲಿಗೆ ನಿಲ್ಲಿಸಿ ಮಗುವಿನ ಜನನ ಆದ ನಂತರ ಹೆಚ್ಚಿನ ಸಂಖ್ಯೆಯಲ್ಲಿ ಮಗುವಿನ ಜನನವನ್ನು ಆಸ್ಪತ್ರೆಯಲ್ಲೇ ಮಾಡಿಸ್ಕೊಂಡು ಅಲ್ಲಿ ಏನು ಶುಶ್ರೂಷೆಯನ್ನು ಪಡೆದ ನಂತರ ಅಲ್ಲಿ ಏನು ಮೆಡಿಕಲ್ ಟ್ರೀಟ್ಮೆಂಟ್ ಪಡೆದ ನಂತರ ಮನೆಗೆ ಕರ್ಕೊಂಡು ಹೋಗಬೇಕು ಅಂತೇಳಿ ಮನವಿ ಮಾಡ್ತೀನಿ ತಾಲೂಕು ಆಡಳಿತದ ಪರವಾಗಿ. ಹಾಗೂ ಈ ಒಂದು ಏನು ಕೃಷ್ಣ ಕುಟೀರ ಇತ್ತು ಅದನ್ನ ಗ್ರಾಮದ ಗ್ರಂಥಾಲಯ ಹಾಗೂ ಒಂದು ವಿಶೇಷ ಒಂದು ಪರಿಸ್ಥಿತಿಯಲ್ಲಿ ಅದನ್ನು ಅಂಗನವಾಡಿಯಾಗಿನೂ ಕೂಡ ನಾವು ಬಳಸೋದಕ್ಕೆ ನಾವು ಈಗಾಗಲೇ ನಮ್ಮ ಆಡಳಿತದಿಂದ ತೀರ್ಮಾನ ಮಾಡಿದ್ವಿ. ಅದು ಸೂಕ್ತ ನಿರ್ದೇಶನ ಪಡೆದ ನಂತರ ಈಗಾಗಲೇ ಗ್ರಂಥಾಲಯಕ್ಕೆ ನಮ್ಮ PDO ಅವರಾಗಿರ್ಬೋದು ಮತ್ತು ನಮ್ಮ EO ಅವರಾಗಿರ್ಬೋದು ವಿಶೇಷ ಅನುದಾನವನ್ನು ಬಳಸಿಕೊಂಡು
ನಾವು ಗ್ರಂಥಾಲಯವನ್ನಾಗಿ ಅಭಿವೃದ್ಧಿ ಮಾಡ್ತೀವಿ ಅಂತೇಳಿ ಈ ಗ್ರಾಮಸ್ಥರಿಗೆ ಮಾತು ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಮ್ಮ ಕಂದಾಯ ಇಲಾಖೆಯ ವತಿಯಿಂದ ತಮ್ಮೆಲ್ಲರ ಹತ್ರ ಮನವಿ ಏನು ಅಂತಂದ್ರೆ, ಈಗಾಗಲೇ ನಾವು ಆಧಾರ್ ಸೀಡಿಂಗ್ ಪ್ರಕ್ರಿಯೆಯನ್ನ ಮಾಡ್ತಾ ಇದೀವಿ. ಅದ್ರ ಜೊತೆಗೆ ಪೌತಿ ಖಾತೆ ಆಂದೋಲನವನ್ನು ಕೂಡ ಮಾಡ್ತಾ ಇದೀವಿ. ಯಾವ ರೈತರು ತಮ್ಮ ಹಿರಿಯರು ಅಂದ್ರೆ ಪಿತ್ರಾರ್ಜಿತ ಆಸ್ತಿಯಲ್ಲಿ ಮೂಲ ಖಾತೆದಾರರು ಮರಣ ಹೊಂದಿದ್ದಾರೆ ಅಂತವರು ದಾಖಲೆಗಳನ್ನ ಕೊಟ್ಟು, ಅಂದ್ರೆ ಆಧಾರ್ ಕಾರ್ಡ್ ಆಗಿರ್ಬೋದು, ರೇಷನ್ ಕಾರ್ಡ್ ಆಗಿರ್ಬೋದು, ಅವ್ರ ಹತ್ರ ಏನ್ ದಾಖಲೆ ಇದೆ ಅದೆಲ್ಲ ದಾಖಲೆಗಳನ್ನ ಕೊಟ್ಟು, ಮರಣ ಪ್ರಮಾಣ ಪತ್ರವನ್ನ ಕೊಟ್ಟು, ಅಥವಾ ಮರಣ ಪ್ರಮಾಣ ಪತ್ರ ಇಲ್ಲ ಅಂದ್ರೆ ಗ್ರಾಮದಲ್ಲಿ ಮಾಜರ್ ಮಾಡಿಬಿಟ್ಟು ಅಫಿಡಿಯೇಟ್ ಕೊಡೋ ಮೂಲಕ ವಂಶಸ್ಥರ ಯಾರ್ಯಾರಿದ್ದಾರೆ ಅಂತೇಳಿ ಕೊಟ್ರೆ ಖಂಡಿತವಾಗ್ಲೂ ಹೆಣ್ಮಕ್ಳನ್ನ ಸೇರಿಸ್ಕೊಂಡೇ ನಾವು ಜಂಟಿ ಖಾತೆಯನ್ನ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಈಗಾಗಲೇ ಸಾಕಷ್ಟು ಪೌತಿ ಖಾತೆಗಳನ್ನು ನಮ್ಮ ತಾಲೂಕಿನಾದ್ಯಂತ ಮಾಡ್ತಾ ಇದೀವಿ. ಬೀಸಾಡಿಹಳ್ಳಿಲೂ ಕೂಡ ಜನರಲ್ಲಿ ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಎಲ್ಲರೂ ದಾಖಲೆ ಕೊಟ್ರೆ ನಿಮಗೆ 20 ದಿನದಲ್ಲಿ 15 ದಿನ ನೋಟಿಸ್ ಪೀರಿಯಡ್ ಇರುತ್ತೆ. 5 ದಿನ ನಾವು ಪ್ರಾಸೆಸ್ ಮಾಡೋದಕ್ಕೆ ಟೈಮ್ ತಗೊಂಡು 20 ದಿನದಲ್ಲಿ ನಿಮ್ಮೆಲ್ಲರಿಗೂ ಪೌತಿ ಖಾತೆ ಮಾಡಿಕೊಡೋ ಒಂದು ಭರವಸೆಯನ್ನು ನಾನು ಈ ಮೂಲಕ ನೀಡಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ಬೀಗ ಹಾಕ್ತೀರಾ, ಮತ್ತೆ ಅದನ್ನೇನಕ್ಕೆ ಉಪಯೋಗಿಸ್ಕೋಬಹುದು, ಮತ್ತೆ ಏನ್ ಮಾಡಬಹುದು ಅಂತ ಏನಾದ್ರು ಇರ್ತೀರಿ? ಅದನ್ನ ಊರಿಗೆ ಒಂದು ಗ್ರಂಥಾಲಯ, ಮಕ್ಕಳು ಬಂದು ಇಲ್ಲಿ ಕುತ್ಕೊಂಡು ಓದೋ ತರ ಆಗ್ಬೇಕು. ಯಾಕೆಂದ್ರೆ ತಲೆಮಾರು ಇಲ್ಲಿ ಮಕ್ಕಳು ವಿದ್ಯೆ ಇಲ್ಲ, ಶಿಕ್ಷಣ ಇಲ್ಲ ಅಂತಂದ್ರೆ ಮುಂದುವರಿಯಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ಈ ಊರಿನ ಒಂದು ಗ್ರಂಥಾಲಯವಾಗಿ ಅದನ್ನ ಆಲ್ರೆಡಿ ನಾನು ನಮ್ಮ ತಹಶೀಲ್ದಾರು ಮತ್ತೆ ಇಒ ಮತ್ತೆ ನಮ್ಮ PDO ಅವ್ರ ಜೊತೆ ಮಾತಾಡಿದ್ದೀನಿ. ನಮ್ಮ ಬಿಸಾಡಹಳ್ಳಿಯಲ್ಲಿ ಒಂದು ಬಹಳ ತುಂಬಾ ಚೆನ್ನಾಗಿರುವಂತ ಒಂದು ಗ್ರಂಥಾಲಯವನ್ನ ಮಾಡ್ಬಿಟ್ಟು ಇಲ್ಲಿನ ಊರ್ ಮಕ್ಕಳು ಓದೋ ತರ ಒಂದು ಅವಕಾಶವನ್ನ ಎಲ್ಲ ಒಂದ್ ಕಡೆ ಇಲ್ಲಿ ಗ್ರಾಮಸ್ಥರು ಹೇಳ್ತಿರೋದು ಮೇಡಮ್, ಮೂಲಭೂತ ಸೌಕರ್ಯಗಳು ಸಂಪೂರ್ಣವಾಗಿ ಕೊರತೆ ಆಗಿದೆ ಇವರ ಗ್ರಾಮದಲ್ಲಿ. ನಾನಿವತ್ತು ಆಲ್ರೆಡಿ ಎಲ್ಲ ಹೇಳಿದ್ದೀನಿ. ಇನ್ನೊಂದು 3 ರಿಂದ 6 ತಿಂಗಳು ಕಾಲಾವಕಾಶ ಕೊಡಿ, ಪ್ರತಿಯೊಂದನ್ನು ಬಿಸಾಡಹಳ್ಳಿಗೆ ತಲುಪಿಸುವಂತ ಜವಾಬ್ದಾರಿನ ನಾನು ಮತ್ತೆ ನನ್ನ ಎಲ್ಲ ಅಧಿಕಾರಿಗಳು ವಹಿಸ್ಕೊಂಡಿರ್ತೀನಿ. ಮೇಡಮ್, ನೀವು ದತ್ತು ತಾಣಿದ್ದೀರಾ ಅಂತ ಅಂದಂಗಾತು ಗ್ರಾಮನ, ಹೌದು, ಅದೇ ಕರೆಕ್ಟ್. ಅದಕ್ಕೋಸ್ಕರನೇ ನಾನು ಅಂದ್ರೆ ಈಗ ಹಳ್ಳಿಯವರೇ ನನ್ನನ್ನ ಈ ಹಳ್ಳಿನ ದತ್ತಕ್ಕೆ ತಗೊಳ್ಳಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ತಗೊಂಡಿದ್ದೀನಿ. ಆಮೇಲೆ ಪ್ರತಿಯೊಂದು ಮೂಲಭೂತ ಸೌಕರ್ಯ ಮತ್ತೆ ಈ KSRTC ಬಸ್ಸು ಮಕ್ಕಳು 5ನೇ ಕ್ಲಾಸ್ ಆದ್ಮೇಲೆ ತೋವಿನ ಕೆರೆಗೆ, ಈ ಕೆರೆ ಎಲ್ಲ 2-3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತೆ. ಈಗ MDಗೂ ಮಾತಾಡಿದೆ, KSRTC MDಗೆ ಮಾತಾಡಿದೆ. ಮೇಡಮ್, ಯಾರು ಅರ್ಜಿ ಕೊಟ್ಟಿಲ್ಲ, ಅರ್ಜಿ ಕೊಡಿ ಅಂತಂದ್ರೆ ಈಗ ನಾನು ಅರ್ಜಿ ತಹಶೀಲ್ದಾರ್ ಕೈಯಲ್ಲಿ ಕೊಟ್ಟಿದ್ದೀನಿ. ಅದನ್ನು ಫಾಲೋ ಅಪ್ ಮಾಡಿಸ್ತೀನಿ. ಅದನ್ನು ಆ ಬಸ್ ಇಲ್ಲಿ ಬರೋ ಅಂತ ಒಂದು ಇದನ್ನ ನಾನು ಮಾಡಿ ಆ ಮಕ್ಕಳು ಶಾಲೆಯಿಂದ ಹಿಂದೆ ಉಳಿಬಾರ್ದು, ಅಷ್ಟೇ ನನ್ನ ಒಂದು ಮೇನ್ ಅಜೆಂಡಾ. ಇದರಲ್ಲಿ ನನ್ನ ಉದ್ದೇಶ ಇಲ್ಲಿನ ಮಕ್ಕಳು ಶಿಕ್ಷಿತರಾಗಬೇಕು. ಮತ್ತೆ ಒಂದು ಮನೆಗೆ ಅದು ಜಲ್ ಜೀವನ್ ಮಿಷನ್ ಅಡಿ ಪ್ರತಿಯೊಂದು ಮನೆಗೂ ಕೊಳಾಯಿ ತಲುಪಿಸುವಂತ ಮನೆಗೆ ಗಂಗೆ ಅಂತ ಹೇಳಿ ಅದೂ ಮಾಡ್ಲಿಕ್ಕೆ ನಾನು ಹೇಳಿದ್ದೀನಿ. ಮತ್ತೆ ನಮ್ಮ ಬೆಸ್ಕಾಂ ಇಂಜಿನಿಯರ್ನು ನಾನು ಕರೆಸಿದ್ದೀನಿ, AEE ಅವ್ರನ್ನ. ಕಂಬಗಳೆಲ್ಲ ವಾಲ್ ಕಂಬಿಟ್ಟಿತ್ತು ಅಂತ ಲಾಸ್ಟ್ ಟೈಮ್ ಹೇಳಿದ್ರು, ಮತ್ತೆ ದೀಪಗಳಿಲ್ಲ ಅಂತ ಎಲ್ಲ ರೆಡಿ ಮಾಡಕ್ ಹೇಳಿದೀನಿ. 4 ದಿನ ಟೈಮ್ ತಗೊಂಡಿದ್ದಾರೆ. ಮಿಕ್ಕಿದ್ದು ರಸ್ತೆ ಇದೆಲ್ಲಾನು ಅವರೆಲ್ಲ ಮಾತಾಡ್ತಾರೆ. ಅದನ್ನೆಲ್ಲ ಇದ್ರ ಕೆಳಗಡೆ ಖಂಡಿತವಾಗ್ಲೂ ಏನೇನ್ ಆಗ್ಬೇಕು ಸರ್ಕಾರದಿಂದ ಅದನ್ನ ಮಾಡುವಂತ ನಿಟ್ಟಿನಲ್ಲಿ ಕೆಲಸ. ಎಲ್ಲ ಒಂದ್ ಕಡೆ ಗ್ರಾಮದ ಹೆಣ್ಮಕ್ಳು ಕೂಡ ಹೊರಗುಳಿತಾ ಇದಾರೆ ಅನ್ನೋದು ಮಾಹಿತಿ ಇದೆ ಮೇಡಮ್, ಅದ್ರ ಬಗ್ಗೆ ಏನಾದ್ರು ಮಾಹಿತಿ? ಅದನ್ನು ಇವಾಗ ಪೊಲೀಸ್ ಅವ್ರು ಎಲ್ಲಿದ್ದಾರೆ, ನಾನು ನಮ್ಮ SP ಅವ್ರಿಗೂ ನಾನು ಲೆಟರ್ ಹಾಕ್ತೀನಿ, ಮತ್ತೆ ಫೋನ್ ಮಾಡಿ ಹೇಳ್ತೀನಿ. ಪ್ರತಿದಿನ ಸಾಯಂಕಾಲ 8-8:30 9 ಗಂಟೆಗೆ ಗಸ್ತು ಹೋಗ್ಲೇಬೇಕು. ಯಾವ ಹೆಣ್ಮಕ್ಳು ಊರಿಂದ ಹೊರಗೆ ಹೋಗಿ ಅಲ್ಲಿ ಅದೇನಿದೆ ಸ್ಕೂಲ್ ಕಾಂಪೌಂಡ್ಗಳಲ್ಲಿ ಕೆನೋಪಿಗಳಲ್ಲಿ ದಯವಿಟ್ಟು ಮಲ್ಕೋಬೇಡಿ. ನಿಮ್ಗೆ ಗೊತ್ತಿರಲ್ಲ ಯಾವ್ಯಾವ ದಿನ ಏನೇನಾಗತ್ತೆ ಅಂತ, ಅಂಥದ್ದೆಲ್ಲ ನಡಿಕೂಡ್ದು. ಮತ್ತೆ ಇನ್ನ ಆಚರಣೆ ಮಾಡಕೂಡ್ದು. ಅದು ಮೌಢ್ಯ ವಿರುದ್ಧ ಕಾಯ್ದೆನೂ ಸಹ ಇದೆ. ಆ ಥರ ಮಾಡಿದಾಗ ಶಿಕ್ಷೆ ಏನು ಅನ್ನೋದು ಅವ್ರಿಗೆ ಗೊತ್ತಿದೆ. ಬಟ್ ಆದರೆ ನಾವು ಪಾಲಿಸ್ಕೊಂಡು ಬಂದಿರೋ ಧರ್ಮಕ್ಕೆ ನಾವು ವಿರುದ್ಧವಾಗಿ ನಡಿಬೇಕಾದ್ರೆ ಅವರ ಮನಸ್ಥಿತಿನ, ಅವರ ಭಾವನೆಗಳನ್ನ ಬದಲಾವಣೆ ಮಾಡಬೇಕು ಅಂತೇಳಿ ಇಷ್ಟೊಂದೆಲ್ಲ ಶ್ರಮ ತಗೊಂಡಿರೋದು. ಖಂಡಿತ ನಂಗೆ ಭರವಸೆ ಇದೆ ಎಲ್ಲರೂ ಬದಲಾಗ್ತಾರೆ. ಯಾವತ್ತೂ ದೇವರು ಬಂದು ಇದನ್ನ ಮಾಡಿ, ಈ ಪದ್ಧತಿ ಬಿಡಿ ಅಂತ ಯಾವ ದೇವ್ರೂ ಬಂದು ಹೇಳಿಲ್ಲ. ಇದು ಜನ ಮಾಡ್ಕೊಂಡಿರೋ ಪದ್ಧತಿ ಅಷ್ಟೇ. ಅದನ್ನ ಬದಲಾವಣೆ ಕಾಲಕ್ಕೆ ತಕ್ಕಂಗೆ ಬದಲಾವಣೆ ಮಾಡ್ಕೊಂಡು ಮೂಢನಂಬಿಕೆ ಹೋಗ್ಲಾಡ್ಸೋ ಅಂತ ಅರಿವು ಕಾರ್ಯಕ್ರಮಗಳು ಏನಾದ್ರು ಮಾಡ್ಸಕ್ ಮುಂದಿನ ದಿನಗಳಲ್ಲಿ ಇದು ಹಿಂದೇನೂ ಮಾಡಿದ್ದಾರೆ, ಮುಂದಕ್ಕೂ ಮಾಡ್ತೀವಿ. ಲಾಸ್ಟ್ ಟೈಮ್ ಬಂದಾಗ್ಲೂ ನಾನು ಎಲ್ಲರಿಗ ಜೊತೆನೂ ಮಾತಾಡಿದೆ. ಮುಂದಕ್ಕೂ ಈ ಕಾರ್ಯಕ್ರಮಗಳು, ಈ ಕಾರ್ಯಚಟುವಟಿಕೆಗಳು ಬರೀ ಬಿಸಾಡಹಳ್ಳಿ ಅಲ್ಲ, ಬೇರೆ ಕಡೆನೂ ಎಲ್ಲ ನಡೆಯುತ್ತೆ. ಅದನ್ನ ನಾನು DC ಅವರು, ತಹಶೀಲ್ದಾರ್ ಅವ್ರ ಗಮನಕ್ಕೆ ತಗೊಂಡ್ ಬಂದು ಅವ್ರು ಏನು ಅರಿವು ಮೂಡಿಸುವಂತ, ಮತ್ತೆ ಚೈಲ್ಡ್ ಅಂಡ್ ವಿಮೆನ್ ಅಂಡ್ ಚೈಲ್ಡ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದನೂ ಸಹ ಏನೇನು ಅರಿವು ಮೂಡಿಸುವಂತ ಕಾರ್ಯಕ್ರಮಗಳನ್ನ ಇವ್ರು ಮಾಡ್ತಾರೆ ಅಂತ ಹೇಳಿ ಅದನ್ನೆಲ್ಲ ನಾನು ತರಿಸ್ಕೊಳ್ತೇನೆ ನಾನು ಮಹಿಳಾ ಆಯೋಗದ ಇದಕ್ಕೆ.
ಆ ಮಗುಗೆ ನಾಗಲಕ್ಷ್ಮಿ ಅಂತ ಹೆಸರಿಟ್ರು. ಅದಕ್ಕೆ ನಿಮ್ಗೆ ಏನು ಒಂದು ಕಡೆ ಮಗುಗೆ ನಾಮಕರಣ, ಇನ್ನೊಂದು ಕಡೆ ಮನೆಗೆ ಗೃಹ ಪ್ರವೇಶಕ್ಕೆ ತಮ್ಮ ಹೆಸರಿಡ್ತೀವಿ ಅಂತ ಹೇಳ್ತಿದ್ರು ಗ್ರಾಮಸ್ಥರು. ಅದ್ರ ಬಗ್ಗೆ ಏನಾದ್ರು ಹೇಳೋದಾದ್ರೆ ಮೇಡಮ್? ನನಗೆ ನೀವು ಹಂಗೆ ಕೇಳಿದ್ರೆ ನನ್ನ ಕಣ್ಣಲ್ಲಿ ನೀರು ತುಂಬುತ್ತೆ. ಯಾಕೆ ಅಂದರೆ ನಾನು ಯಾವತ್ತೂ ಈ ಥರ ಎಲ್ಲ ಹಿಂಗೆ ಮಗುಗೂ ನಾಗಲಕ್ಷ್ಮಿ ಅಂತ ಹೆಸರಿಡ್ತೀನಿ ಅಂತ ಹೇಳಿದ್ದು, ಇದಕ್ಕಿಂತ ದೊಡ್ಡ ಉಡುಗೊರೆ ನನಗೆ ಏನೂ ಇಲ್ಲ ಲೈಫಲ್ಲಿ. ನಾಗಲಕ್ಷ್ಮಿ ಅಂತ ಹೆಸರಿಟ್ಟು ನಾಗಲಕ್ಷ್ಮಿಗಿಂತ ಎತ್ತರಕ್ಕೆ ಅವಳು ವಿದ್ಯಾವಂತೆಯಾಗಿ ಬೆಳೀಲಿ ಅಂತ ಹಾರೈಸ್ತೇನೆ. ಇದು ನನ್ನ ಹಾರೈಕೆ ಆ ಮಕ್ಕಳಿಗೆ. ಥ್ಯಾಂಕ್ ಯು.